ಈ ನಡುವೆ ಮಹಾಕುಂಭಮೇಳಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಫೆಬ್ರವರಿ 9 ಮತ್ತು 10ರಂದು ಮಹಾಕುಂಭಮೇಳದಲ್ಲಿ ಇವರು ಭೇಟಿಯಾಗ್ತಾ ಇದ್ದಾರೆ. ಫೆಬ್ರವರಿ 9ರ ಬೆಳಗ್ಗೆಗೆ ಪ್ರಯಾಗ್ರಾಜ್ಗೆ ತಲುಪಲಿದ್ದಾರೆ ಡಿ ಕೆ ಶಿವಕುಮಾರ್. ಮರುದಿನ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅವರು ಅದನ್ನು ಮೊದಲೇ ಹೇಳಿದರು. ಉತ್ತರ ಪ್ರದೇಶದ ಮಂತ್ರಿಗಳು ನನ್ನ ಆತ್ಮೀಯರಿದ್ದಾರೆ, ನನಗೆ ಅವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಕುಟುಂಬ ಸಮೇತರಾಗಿ ಹೋಗ್ತೀವಿ ಅಂತ ತುಂಬ ದಿನಗಳ ಹಿಂದೆಯೇ ಡಿ ಕೆ ಶಿವಕುಮಾರ್ ಹೇಳಿದರು. ಡೇಟ್ ಫಿಕ್ಸ್ ಆಗಿರಲಿಲ್ಲ. ಈಗ 9 ಮತ್ತು 10 9ನೇ ತಾರೀಕು 10ನೇ ತಾರೀಕು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಕುಂಭಮೇಳಕ್ಕೆ. ಅವರವರ ನಂಬಿಕೆ, ಅವ್ರ ಕಡೆ ಅವ್ರ ಪಕ್ಷದ ರಾಷ್ಟ್ರಾಧ್ಯಕ್ಷರು ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕಳಿಯಲ್ಲ ಅಥವಾ ಬಡತನ ಹೋಗಲ್ಲ ಅಂದಿದ್ರು. ಬಟ್ ಇವರು ನನ್ನ ನಂಬಿಕೆ, ನಾನು ಹೋಗ್ತೀನಿ ಅಂತ ಅವರವ್ರ ನಂಬಿಕೆ ಅಷ್ಟೇ, ಬಿಟ್ಟುಬಿಡ್ಬೇಕಷ್ಟೇ. ಯಾರು ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಷ್ಟ ಇದ್ದವರು, ನಂಬಿಕೆ ಇದ್ದವರು ಹೋಗ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮೊದಲೇ ಪರಮ ಭಕ್ತರು, ಶಿವನ ಭಕ್ತರು ಅವರೆಲ್ಲರೂ ಕೂಡ. ಹಾಗಾಗಿ ಪ್ರಯಾಗ್ರಾಜ್ಗೆ ಹೋಗಿ ಅವರು ಕೂಡ ಪವಿತ್ರ ಸ್ನಾನವನ್ನು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಫೆಬ್ರವರಿ 9 ಮತ್ತು 10ನೇ ತಾರೀಕು ಈ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಫೆಬ್ರವರಿ 9ನೇ ತಾರೀಕು ಬೆಳಿಗ್ಗೆ ಪ್ರಯಾಗ್ರಾಜ್ ತಲುಪ್ತಾರೆ. ಮರುದಿನ ಮಧ್ಯಾಹ್ನ ಬೆಂಗಳೂರಿಗೆ ಅವರು ವಾಪಸ್ ಆಗ್ತಾರೆ. ಹತ್ತನೇ ತಾರೀಕು ಡಿ ಕೆ ಶಿವಕುಮಾರ್ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ. ಪೂರ್ಣ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಆಗಿರಲಿಲ್ಲ, ಫಿಕ್ಸ್ ಆಗಿದೆ. ಮೊದಲೇ ಅವ್ರು ಹೇಳಿದರು ನಾನು ಹೋಗ್ತೀನಿ ಅಂತ. ಅವರ ಪಕ್ಷದಲ್ಲೇ ಭಿನ್ನ ಧ್ವನಿ ಕೇಳಿಬಂದಿತ್ತು. ಇದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ಷೇಪಣೆ ಮಾಡಿದರು ಪೂರ್ಣ ಮಹಾಕುಂಭ ಸ್ನಾನದ ಬಗ್ಗೆ. ಬಟ್ ಅವರ ಪಕ್ಷದ ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ವೈಯಕ್ತಿಕ ವಿಚಾರಗಳು. ಅವರವರ ನಂಬಿಕೆ, ಅವರವರ ಇಷ್ಟದ ಪ್ರಕಾರ ಅವ್ರು ಹೋಗ್ತಾರೆ, ಮತ್ತಿನ್ನೇನೂ ಇಲ್ಲ. ಈಗ ಅವ್ರದ್ದು ಡೇಟ್ ಫಿಕ್ಸ್ ಆಗಿದೆ. ಅವರು ಫ್ಯಾಮಿಲಿ ಸಮೇತ, ಅವರ ಕುಟುಂಬ ಸಮೇತ ಅವರು ಹೋಗಿ ಅವರು ಕೂಡ ಪುಣ್ಯ ಸ್ನಾನವನ್ನು ಮಾಡಿ ಬರ್ತಾರೆ. ಈಗಾಗಲೇ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದಂತಹ ಅಖಿಲೇಶ್ ಯಾದವೇ ಹೋಗ್ಬಿಟ್ಟು ಸ್ನಾನ ಮಾಡಿದ್ದಾರೆ. ಅಖಿಲೇಶ್ ಯಾದವ್ SP ಅವರು, ಇವ್ರದ್ದೇ ಮಿತ್ರ ಪಕ್ಷ. ಸೊ ಹಾಗಾಗಿ ಇದನ್ನು ವೈಯಕ್ತಿಕ ವಿಚಾರ ಅಂತ ತಿಳ್ಕೊಬೇಕೇ ಹೊರತು ಇದು ಪಕ್ಷದಕ್ಕೂ ಅದಕ್ಕೂ ಸಂಬಂಧಪಟ್ಟಿದ್ದಲ್ಲ. ಅವರವ್ರ ಅಭಿಪ್ರಾಯವನ್ನು ಅವರವ್ರು ಹೇಳ್ತಾರೆ.